ನಮಸ್ಕಾರ. ಭಾರತದ ಬಹುತೇಕ ಪ್ರತಿಯೊಂದು ಮನೆಯ ಅಂಗಳದಲ್ಲೂ ನಾವು ತುಳಸಿ ಗಿಡವನ್ನ ನೋಡ್ತೇವೆ ಅಲ್ವಾ? ಆದ್ರೆ ಯಾವತ್ತಾದ್ರೂ ಯೋಚಿಸಿದ್ದೀರಾ ಯಾಕೆ ಈ ಗಿಡಕ್ಕೆ ಇಷ್ಟೊಂದು ಮಹತ್ವ ಅಂತ? ಇದು ಕೇವಲ ಒಂದು ಸಸ್ಯ ಅಲ್ಲ, ಬದಲಿಗೆ ನಮ್ಮ ನಂಬಿಕೆ, ವಿಜ್ಞಾನ ಮತ್ತು ಆರೋಗ್ಯದ ಒಂದು ಅದ್ಭುತ ಸಂಗಮ. ಬನ್ನಿ ಇದರ ಹಿಂದಿನ ಕಥೆಯನ್ನ ವಿವರವಾಗಿ ತಿಳಿದುಕೊಳ್ಳೋಣ. ಹಾಗಿದ್ರೆ ಆ ಪ್ರಶ್ನೆಗೆ ಉತ್ತರ ಹುಡ್ಕೋಣ ಬನ್ನಿ. ಯಾಕೆ ಲಕ್ಷಾಂತರ ಮನೆಗಳಲ್ಲಿ ಪ್ರತಿದಿನ ಈ ಒಂದು ಗಿಡವನ್ನೇ ಪೂಜೆ ಮಾಡ್ತಾರೆ? ಈ ಒಂದು ಸಣ್ಣ ಗಿಡಕ್ಕೆ ಇಷ್ಟೊಂದು ಪವಿತ್ರವಾದ ಸ್ಥಾನ ಸಿಕ್ಕಿದಾದ್ರೂ ಹೇಗೆ? ಇದರ ಹಿಂದಿರುವ ರಹಸ್ಯಗಳನ್ನ ಒಂದೊಂದಾಗೆ ಬಿಡಿಸಿ ನೋಡೋಣ. ಸರಿ, ಈ ಪವಿತ್ರ ಸಸ್ಯದ ಕಥೆಯನ್ನ ನಾವು ಶುರು ಮಾಡೋದು ಇದರ ಆಧ್ಯಾತ್ಮಿಕ ಮಹತ್ವದಿಂದ. ಮೊದಲಿಗೆ ತುಳಸಿಯ ಸುತ್ತ ಇರುವ ಆಳವಾದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ನಂಬಿಕೆಗಳನ್ನೊಮ್ಮೆ ಗಮನಿಸೋಣ. ತುಳಸಿಗೆ ವಿಷ್ಣುಪ್ರಿಯೆ ಅಂತ ಒಂದು ವಿಶೇಷವಾದ ಹೆಸರಿದೆ. ಅಂದ್ರೆ ಮಹಾವಿಷ್ಣುವಿಗೆ ತುಂಬಾನೇ ಪ್ರೀತಿಪಾತ್ರವಾದವಳು ಅಂತ ಅರ್ಥ. ಅಷ್ಟೇ ಅಲ್ಲ, ನಂಬಿಕೆಗಳ ಪ್ರಕಾರ ತುಳಸಿ ಅಂದ್ರೆ ಸಾಕ್ಷಾತ್ ಸಂಪತ್ತು, ಸಮೃದ್ಧಿ ಕೊಡುವ ಲಕ್ಷ್ಮೀದೇವಿಯ ಜೀವಂತ ಸ್ವರೂಪ ಅಂತಾನೆ ಪರಿಗಣಿಸಲಾಗತ್ತೆ. ಅಂದ್ರೆ ತುಳಸಿ ಮನೆಯಲ್ಲಿದ್ರೆ ಅದು ಬರೀ ಒಂದು ಗಿಡ ಅಲ್ಲ, ಅದೊಂದು ರೀತಿ ಆಧ್ಯಾತ್ಮಿಕ ರಕ್ಷಣಾ ಕವಚ ಇದ್ದಾಗೆ. ಮನೆಗೆ ಸುಖ, ಶಾಂತಿ, ಸಮೃದ್ಧಿಯನ್ನ ತರುತ್ತೆ. ಅಷ್ಟೇ ಅಲ್ಲ, ಕೆಟ್ಟ ಶಕ್ತಿಗಳನ್ನ ದೂರ ಇಡುತ್ತೆ ಅಂತ ಪ್ರಬಲವಾಗಿ ನಂಬುತ್ತಾರೆ. ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಇದೆಲ್ಲ ಬರೀ ನಂಬಿಕೆನಾ, ಅಥವಾ ಈ ನಂಬಿಕೆಗಳ ಹಿಂದೆ ಏನಾದ್ರೂ ವೈಜ್ಞಾನಿಕ ಸತ್ಯ ಅಡಗಿದ್ಯಾ? ಹೌದು, ಖಂಡಿತ ಇದೆ. ಬನ್ನಿ ಈಗ ತುಳಸಿಯ ವೈಜ್ಞಾನಿಕ ಮುಖವನ್ನೊಮ್ಮೆ ನೋಡೇ ಬಿಡೋಣ. ನಂಬೋಕೆ ಕಷ್ಟಾದ್ರೂ ಇದು ಸತ್ಯ. ತುಳಸಿ ಇದೆಯಲ್ಲ, ಇದು ಅತಿ ಹೆಚ್ಚು ಆಮ್ಲಜನಕವನ್ನ ಉತ್ಪಾದನೆ ಮಾಡುವ ಸಸ್ಯಗಳಲ್ಲಿ ಒಂದು. ಅಂದ್ರೆ ದಿನದ 24 ಗಂಟೆಯೂ ಆಕ್ಸಿಜನ್ ಕೊಡುತ್ತೆ. ನಮ್ಮ ಸುತ್ತಮುತ್ತಲಿನ ಗಾಳಿಯಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಮತ್ತು ಬೇರೆ ಹಾನಿಕಾರಕ ಅನಿಲಗಳನ್ನ ಹೀರಿಕೊಂಡು ಗಾಳಿಯನ್ನ ಒಂದು ನ್ಯಾಚುರಲ್ ಏರ್ ಪ್ಯೂರಿಫೈಯರ್ ತರ ಶುದ್ಧ ಮಾಡುತ್ತೆ. ಅಷ್ಟೇನಾ? ಖಂಡಿತ ಇಲ್ಲ. ತುಳಸಿಯಿಂದ ಬರುವ ವಿಶಿಷ್ಟವಾದ ಸುವಾಸನೆ ಇದೆಯಲ್ಲ, ಅದು ನಮ್ಗೆ ಆಹ್ಲಾದಕರ ಅನ್ಸಿದ್ರೂ ಸೊಳ್ಳೆ, ನೊಣಗಳಂತ ಕೀಟಗಳಿಗೆ ಆಗಿ ಬರಲ್ಲ. ಅಂದ್ರೆ ಇದು ಒಂದ್ ರೀತಿ ರಾಸಾಯನಿಕ ಮುಕ್ತ ಕೀಟನಾಶಕ. ಅದ್ಭುತ ಅಲ್ವಾ? ಇನ್ನೊಂದು ತುಂಬಾನೇ ಆಸಕ್ತಿಕರವಾದ ವೈಜ್ಞಾನಿಕ ವಿಚಾರ ಅಂದ್ರೆ, ಕೆಲವು ಸಂಶೋಧನೆಗಳು ಏನ್ ಹೇಳುತ್ತೆ ಗೊತ್ತಾ? ತುಳಸಿ ಗಿಡ ತನ್ನ ಸುತ್ತಮುತ್ತಲಿನ ವಾತಾವರಣದಲ್ಲಿ ಓಝೋನ್ ಸಾಂದ್ರತೆಯನ್ನ ಹೆಚ್ಚಿಸೋ ಶಕ್ತಿ ಹೊಂದಿದೆಯಂತೆ. ಅಂದ್ರೆ ಇದು ಭೂಮಿಯ ರಕ್ಷಾ ಕವಚವಾದ ಓಝೋನ್ ಪದರಕ್ಕೂ ಸಹಾಯ ಮಾಡುತ್ತೆ. ಸರಿ, ತುಳಸಿ ನಮ್ಮ ಪರಿಸರವನ್ನ ಕಾಪಾಡುತ್ತೆ ಅಂತ ಗೊತ್ತಾಯ್ತು. ಹಾಗಿದ್ರೆ ನಮ್ಮ ಸ್ವಂತ ಆರೋಗ್ಯದ ವಿಷಯಕ್ಕೆ ಬಂದ್ರೆ ತುಳಸಿ ಹೇಗೆ ಸಹಾಯ ಮಾಡುತ್ತೆ ನೋಡೋಣ ಬನ್ನಿ. ಆಯುರ್ವೇದದಲ್ಲಿ ತುಳಸಿಗೆ ಒಂದು ದೊಡ್ಡ ಗೌರವ ಇದೆ. ಅದಕ್ಕೆ ಅದನ್ನ ಗಿಡಮೂಲಿಕೆಗಳ ರಾಣಿ ಅಂತಾನೇ ಕರೆಯೋದು. ಈ ಒಂದು ಬಿರುದೇ ಸಾಕು ಅದರ ಅಪಾರವಾದ ಔಷಧೀಯ ಗುಣಗಳ ಬಗ್ಗೆ ಹೇಳೋಕೆ. ಹೌದು, ಸಾಮಾನ್ಯ ಕೆಮ್ಮು, ನೆಗಡಿ, ಜ್ವರ ಬಂತ ತಕ್ಷಣ ನೆನ್ಪಾಗೋದೇ ತುಳಸಿ ಕಷಾಯ. ಇದು ಉಸಿರಾಟದ ಸಮಸ್ಯೆಯನ್ನ ನಿವಾರಿಸುತ್ತೆ, ನಮ್ಮ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡುತ್ತೆ, ಹಾಗೆ ನಮ್ಮ ಗಮನವನ್ನ ಕೇಂದ್ರೀಕರಿಸೋಕೂ ಸಹಾಯ ಮಾಡುತ್ತೆ. ನಿಜಕ್ಕೂ ಇದು ಪ್ರತಿಯೊಬ್ಬರ ಮನೆಯಲ್ಲೂ ಇರಲೇಬೇಕಾದ ಒಂದು ಪುಟ್ಟ ಔಷಧಾಲಯ ಇದ್ದಾಗೆ. ಇಲ್ಲಿಯವರೆಗೆ ನಾವು ನಂಬಿಕೆ, ವಿಜ್ಞಾನ, ಆರೋಗ್ಯ ಹೀಗೆ ಬೇರೆ ಬೇರೆ ದೃಷ್ಟಿಕೋನಗಳಿಂದ ತುಳಸಿಯನ್ನ ನೋಡಿದ್ವಿ. ಈಗ ಇವೆಲ್ಲವನ್ನ ಒಟ್ಟಿಗೆ ತರುವಂಥ ದೈನಂದಿನ ತುಳಸಿ ಪೂಜೆಯ ಬಗ್ಗೆ ಮಾತಾಡೋಣ. ನೋಡಿ, ಪ್ರತಿದಿನ ಬೆಳಗ್ಗೆ ಎದ್ದು ತುಳಸಿಗೆ ನೀರ್ ಹಾಕಿ ಅದರ ಆರೈಕೆ ಮಾಡೋದಿದೆಯಲ್ಲ, ಅದು ಕೇವಲ ಒಂದು ಸಂಪ್ರದಾಯ ಅಂತ ಅನ್ಕೋಬಾರ್ದು. ಅದು ಪ್ರಕೃತಿ ಜೊತೆ ನಾವು ಮತ್ತೆ ಸಂಪರ್ಕ ಸಾಧಿಸೋಕಿರೋ ಒಂದು ಅದ್ಭುತವಾದ ಮಾರ್ಗ. ಈ ಚಿಕ್ಕ ಅಭ್ಯಾಸ ನಮ್ಮ ಜೀವನಕ್ಕೆ ಎಷ್ಟೆಲ್ಲ ಕೊಡುತ್ತೆ ನೋಡಿ. ಮೊದಲನೆಯದಾಗಿ ಇದೊಂದು ಒಳ್ಳೆ ಶಿಸ್ತನ್ನ ಕಲ್ಸತ್ತೆ. ಎರಡನೇದಾಗಿ ನಮ್ಗೆ ಉಸಿರಾಡೋಕೆ ಆಮ್ಲಜನಕ, ಆರೋಗ್ಯ ಕೊಡೋ ಪ್ರಕೃತಿಗೆ ಒಂದು ಕೃತಜ್ಞತೆ ಸಲ್ಲಿಸಿದ ಹಾಗಾಗತ್ತೆ. ಇನ್ನು ಸಂಜೆ ಹೊತ್ತು ತುಳಸಿ ಕಟ್ಟೆ ಹತ್ರ ಒಂದು ದೀಪ ಹಚ್ಚಿದ್ರೆ ಅದು ಇಡೀ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಸೃಷ್ಟಿ ಮಾಡುತ್ತೆ ಅಂತ ನಂಬಲಾಗತ್ತೆ. ಎಂಥ ಅದ್ಭುತ ಅಲ್ವಾ? ಹಾಗಾಗಿ ಕೊನೆಗ್ ನಾವೇನು ಹೇಳ್ಬೋದು ಅಂದ್ರೆ, ತುಳಸಿ ಅನ್ನೋದು ಕೇವಲ ಒಂದು ಗಿಡ ಅಲ್ಲ, ಇದು ಆಧ್ಯಾತ್ಮಿಕ ನಂಬಿಕೆ ಮತ್ತು ವೈಜ್ಞಾನಿಕ ಸತ್ಯಗಳ ಒಂದು ಪರಿಪೂರ್ಣ ಸಂಗಮ. ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಎರಡಕ್ಕೂ ಇದು ಬೇಕೇ ಬೇಕು. ಹಾಗಿದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಕಾಡ್ಲೇಬೇಕು. ತುಳಸಿಯ ಹಾಗೆ ನಮ್ಮ ಹಿರಿಯರು ಪಾಲಿಸ್ಕೊಂಡು ಬಂದಿರೋ ಇಂಥ ಪ್ರಾಚೀನ ಸಂಪ್ರದಾಯಗಳ ಹಿಂದೆ ಇನ್ನೆಷ್ಟೊಂದು ವೈಜ್ಞಾನಿಕ ಸತ್ಯಗಳು ಅಡಗಿ ಕೂತಿರಬಹುದು. ಒಮ್ಮೆ ಯೋಚಿಸಿ ನೋಡಿ.